ಇಂದು ನಾವು ಸೈತಾನ, ಪಿಶಾಚ ಅಥವಾ ಲೂಸಿಫರ್ ಎಂದು ಕರೆಯಲ್ಪಡುವವನ ಉಗಮ, ಅವನ ಯುಕ್ತಿಗಳು ಮತ್ತು ಮನುಕುಲದ ಮೇಲೆ ಅವನು ಯಾಕೆ ಇಷ್ಟು ತೀವ್ರವಾಗಿ ಕಾರ್ಯ ನಡೆಸ್ತಾ ಇದ್ದಾನೆ ಎಂಬುದರ ಕುರಿತು ಈ ಬೈಬಲ್ ಡಾಕ್ಯುಮೆಂಟ್ರಿಯಲ್ಲಿ ನೋಡೋಣ. ನಾವು ಇಲ್ಲಿವರೆಗೂ ಬೈಬಲ್ ಓದಿದ್ದೇವೆ ನಿಜ, ಆದರೆ ನಾವು ಸತ್ಯವೇದವನ್ನು ಕೇವಲ ದೇವರ ದೃಷ್ಟಿಕೋನದಿಂದ, ದೇವರ ದೃಷ್ಟಿಯಿಂದ ಮಾತ್ರವೇ ಓದಿದ್ದೇವೆ. ಆದರೆ ಇಂದು ನಾವು ಈ ವೇದ ಚರಿತ್ರೆಯ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಕಾರ್ಯನಿರ್ವಹಿಸುತ್ತಿರುವ ಈ ಲೂಸಿಫರ್, ಪಿಶಾಚ ಅಥವಾ ಸೈತಾನನ ಇತಿಹಾಸವೇನು ಎಂಬ ಆಳಕ್ಕೆ ಹಿಡಿದು ಅವನ ದೃಷ್ಟಿಯಿಂದ, ಅವನ ಕಣ್ಣೋಟದಿಂದಲೇ ಕೆಲವು ವಿಷಯಗಳನ್ನು ನೋಡಲಿದ್ದೇವೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಮ್ಮ ಶತ್ರುವಾದ ಪಿಶಾಚನ ಕಾರ್ಯಗಳೇನು, ಇಂದು ಅವನು ಹೇಗೆಲ್ಲ ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದನ್ನು ನಿಶ್ಚಯವಾಗಿ ಪವಿತ್ರಾತ್ಮ ನಮಗೆ ವಿವರಿಸಿ ಕಲಿಸಿ ತಿಳಿಯಪಡಿಸಲಿ. ಸುಮಾರು ವರ್ಷಗಳ ಹಿಂದೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಈ ಜಗತ್ತು, ಏಕೆ ಈ ಮನುಷ್ಯರು ಸಹ ಸೃಷ್ಟಿಯಾಗುವುದಕ್ಕಿಂತ ಮೊದಲು ನಮ್ಮ ದೇವರು ದೇವದೂತ ಸಮೂಹವನ್ನು ಸೃಷ್ಟಿಸಿದರು. ಈ ಲೆಕ್ಕವಿಲ್ಲದ ಕೋಟ್ಯಾಂತರ ದೇವದೂತರು ಮಹಿಮೆಯುಳ್ಳ ಆತ್ಮಗಳಾಗಿ ದೇವರಿಗೆ ವಿಧಿಯರಾಗಿ ಆತನ ಸಿಂಹಾಸನದ ಸುತ್ತಲೂ ನಿಂತು ಆತನನ್ನು ಆರಾಧಿಸ್ತಾ ಇದ್ರು. ಆ ದೇವದೂತರ ಮಧ್ಯೆ ವಿಶೇಷವಾದ ಒಬ್ಬ ದೇವದೂತನಿದ್ದನು. HKL 28ನೇ ಅಧ್ಯಾಯ 12 ಅವನ ಬಗ್ಗೆ ಹೀಗೆ ಹೇಳ್ತದೆ: ನೀನು ವಿಚಿತ್ರವಾಗಿ ಮಾಡಲ್ಪಟ್ಟ ಮುದ್ರೆಯುಳ್ಳ ಉಂಗುರವಾಗಿದ್ದಿ. ನೀನು ಜ್ಞಾನದಿಂದ ತುಂಬಿದವನು, ಪೂರ್ಣ ಸೌಂದರ್ಯವುಳ್ಳವನು. 13ನೇ ವಚನ ಹೇಳ್ತದೆ: ಅನೇಕ ಬೆಲೆ ಬಾಳುವ ರತ್ನಗಳು ನಿನ್ನನ್ನು ಮುಚ್ಚಿದವು. 14ನೇ ವಚನ: ನೀನು ಕಾಪಾಡುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟ ಕೆರೂಬಿಯು. ಯೆಶಾಯ 14:12 ಅವನನ್ನು ಬೆಳಗಿನ ಮಗನಾದ ಬೆಳ್ಳಿ ಚುಕ್ಕಿಯೇ ಎಂದು ಹೇಳ್ತದೆ. ಇಂಗ್ಲಿಷ್ನಲ್ಲಿ ಈ ಪದವೇ ದ ಮಾರ್ನಿಂಗ್ ಸ್ಟಾರ್. ಲ್ಯಾಟಿನ್ ಭಾಷೆಯಲ್ಲಿ ಈ ಪದ ಲೂಸಿಫರ್. ಆದರೆ ಒಂದು ದಿನ ಈ ಲೂಸಿಫರ್ ದೇವದೂತನಾಗಿದ್ದರೂ ಅವನೊಳಗೆ ಅಹಂಕಾರ ಪ್ರವೇಶಿಸಿತು. ದೇವರ ಸಿಂಹಾಸನಕ್ಕೆ ಮೇಲಾಗಿ ನನ್ನನ್ನೇ ನಾನು ಏರಿಸಿಕೊಳ್ಳುವೆ, ಇತರ ದೇವದೂತರು ದೇವರನ್ನು ಆರಾಧಿಸುವಂತೆಯೇ ನನ್ನನ್ನು ಆರಾಧಿಸಬೇಕು ಎಂಬಂತಹ ಒಂದು ಹೆಮ್ಮೆ ಅವನ ಹೃದಯದಲ್ಲಿ ಹುಟ್ಟಿತು. ಪರಿಣಾಮವಾಗಿ ದೇವರು ಈ ಲೂಸಿಫರನನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು. ಕೆಳಗೆ ಬಿದ್ದವನು ಲೂಸಿಫರ್ ಒಬ್ಬನೇ ಅಲ್ಲ, ಸೃಷ್ಟಿಸಲ್ಪಟ್ಟ ದೇವದೂತರಲ್ಲಿ 1/3 ಮಂದಿ ಅವನೊಂದಿಗೆ ಸೇರಿ ಬಿದ್ದರು. ಈ ಘಟನೆಯ ನಂತರವೇ ಆದಿಕಾಂಡದ 1ನೇ ಅಧ್ಯಾಯ ಹೇಳುವಂತೆ ದೇವರು ಆಕಾಶವನ್ನು, ಭೂಮಿಯನ್ನು ಸೃಷ್ಟಿಸಿದನು. ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಈ ಜಗತ್ತನ್ನು ದೇವರು ಸೃಷ್ಟಿಸಿದನು ಕಂಡು ದೇವದೂತರೆಲ್ಲರೂ ಸಂತೋಷಪಟ್ಟರು. ಆದರೆ ಒಬ್ಬನನ್ನು ಹೊರತುಪಡಿಸಿ, ಈಗ ಪಿಶಾಚನಾಗಿ ಮಾರ್ಪಟ್ಟಿರುವ ಲೂಸಿಫರ್ ದೇವರು ಇನ್ನೇನು ಮಾಡುತ್ತಾನೆ ಎಂದು ತಾಳ್ಮೆಯಿಂದ ನೋಡುತ್ತಿದ್ದನು. ಅವನೊಳಗೆ ದೇವರ ಕುರಿತು ಕೋಪ, ನಿರಾಶೆ, ವಂಚನೆ, ಒಂದು ಬರಿದಾದ ಭಾವನೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಪಮಾನದ ಭಾವನೆ ಇತ್ತು. ಈ ಮಧ್ಯೆ ದೇವರು 6ನೇ ದಿನ ಮಣ್ಣನ್ನು ತೆಗೆದುಕೊಂಡು ಒಂದು ರೂಪವನ್ನು ಉಂಟು ಮಾಡಿ ಅದರ ಕುರಿತು ಹೀಗೆ ಹೇಳಿದನು: ನಾವು ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಯ ಪ್ರಕಾರ ಮನುಷ್ಯನನ್ನು ಉಂಟು ಮಾಡೋಣ. ಪಿಶಾಚನಾದ ಲೂಸಿಫರ್ ಈ ವಿಷಯವನ್ನು ಒಂಚೂರು ಕೂಡ ನಂಬಲು ಸಾಧ್ಯವಾಗಲಿಲ್ಲ. ಮಣ್ಣಿನಿಂದ, ಕಸದಿಂದ, ಧೂಳಿನಿಂದ ಉಂಟಾದ ಈ ಸೃಷ್ಟಿಗೆ ತನ್ನ ಸ್ವರೂಪವನ್ನು, ತನ್ನ ಹೋಲಿಕೆಯನ್ನು ಕೊಡುತ್ತಿದ್ದಾನೆಯೇ? ಆದರೆ ಕೋಟ್ಯಾನುಕೋಟಿ ವರ್ಷಗಳ ಕಾಲ ಆತನನ್ನೇ ಆರಾಧಿಸಿ ಆತನ ಸಿಂಹಾಸನದ ಸುತ್ತಲೂ ಸುತ್ತಿ ಬಂದ ನನ್ನನ್ನೇ ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟಾನಲ್ಲ ಎಂಬ ಭಯಂಕರವಾದ ಕೋಪ. ಇದರಿಂದ ಪಿಶಾಚನಿಗೆ ಇನ್ನೂ ಹೆಚ್ಚು ಉರಿಯುಂಟಾಗುವಂತೆ ಕರ್ತನು ಮಣ್ಣಿನಿಂದ ರೂಪಿಸಲ್ಪಟ್ಟ ಆ ಸೃಷ್ಟಿಯನ್ನು ಕುರಿತು ಹೇಳಿದ ಮಾತುಗಳು ಇವು: ನೀನು ಅವನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಿದ್ದಿ, ಮಹಿಮೆಯಿಂದಲೂ ಘನದಿಂದಲೂ ಅವನಿಗೆ ಕಿರೀಟ ತೊಡಿಸಿ ನಿನ್ನ ಕೈ ಕೆಲಸಗಳ ಮೇಲೆ ಅವನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದಿ ಮತ್ತು ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿದ್ದಿ. ಈಗ ಸೈತಾನ ಅಂದ್ಕೊಂಡ, ನನಗೆ ಸಿಗದ ಮಹಿಮೆ, ನನಗೆ ಸಿಗದ ಘನ, ನನಗೆ ಸಿಗದ ಅಧಿಕಾರವನ್ನು ಹೋಗಿ ಹೋಗಿ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟ ಈ ಮನುಷ್ಯನಿಗೆ ಕರ್ತನ ಕೊಡಲಿದ್ದಾನೆಯೇ? ನನಗೆ ಆಪ್ತನಾಗಿದ್ದ ನನ್ನನ್ನು ದೂರ ತಳ್ಳಿ ಈ ಮಣ್ಣಿನಿಂದ ಉಂಟಾದ ಮನುಷ್ಯನನ್ನು ಆತನಿಗೆ ಸಮೀಪವಾಗಿ ತರಲಿದ್ದಾನೆಯೇ? ಹೌದು, ಈ ಮಣ್ಣಿನಿಂದ ಉಂಟಾದ ಈ ಮನುಷ್ಯರೇ ಆತನ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲಿರುವವರಂತೆ. ಲೋಕವು ಉಂಟಾದ ಅಂದಿನಿಂದ
ನಿಮಗಾಗಿ ಸಿದ್ಧಗೊಳಿಸಲ್ಪಟ್ಟಿರುವ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಿರಿ ಎಂದು ಒಗ್ಗದ ದುರ್ಬಲ ಮನುಷ್ಯನನ್ನು ನೋಡಿ ಕರ್ತನು ಹೇಳುತ್ತಿದ್ದಾನೆಯೇ? ನಾನು ಸ್ವಾಧೀನಪಡಿಸಿಕೊಳ್ಳಬೇಕೆಂದುಕೊಂಡ ಆ ರಾಜ್ಯವನ್ನು ನನ್ನ ಕೈಯಿಂದ ಕಿತ್ತು ಒಂದಕ್ಕೂ ಬಾರದ ದುರ್ಬಲವಾದ ಈ ಅಲ್ಪ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯರಿಗೆ ಕರ್ತನು ಕೊಡುತ್ತಿದ್ದಾನೆಯೇ? ಅದಕ್ಕಿಂತ ಹೆಚ್ಚಾಗಿ ಹೋಗಿ ಹೋಗಿ ಈ ಮನುಷ್ಯರಿಗೆ ನಾವು ಕೆಲಸಗಾರರಾಗಬೇಕೇ? ನಾವು ಅವರಿಗೆ ಪರಿಚಾರಕ ಆತ್ಮಗಳಾಗಬೇಕೇ? ನಾವು ಅವರಿಗಿಂತ ಮೊದಲು ಸೃಷ್ಟಿಸಲ್ಪಟ್ಟ ಉನ್ನತ ದೇವದೂತರು ಎಂಬುದನ್ನು ಕರ್ತನು ಮರೆತು ಬಿಟ್ಟನೇ? ಇಂತಹ ಕೋಪ, ಉರಿ ಮತ್ತು ಮನುಷ್ಯರ ಮೇಲೆ ಅಸೂಯೆ ಪಿಶಾಚನಿಗೆ ಉಂಟಾಯಿತು. ಅಂದೇ ಪಿಶಾಚನು ಒಂದು ತೀರ್ಮಾನ ಮಾಡಿದನು. ಈ ಮನುಷ್ಯರ ಜೀವನದಲ್ಲಿ ದೇವರು ಯಾವೆಲ್ಲ ಯೋಜನೆಗಳನ್ನು ಇಟ್ಟಿದ್ದಾನೆಯೋ ಅವೆಲ್ಲವೂ ನೆರವೇರದಂತೆ ನಾನು ನೋಡಿಕೊಳ್ಳುತ್ತೇನೆ. ದೇವರು ತನ್ನ ಸನ್ನಿಧಿಯಿಂದ ನನ್ನನ್ನೇ ಹೇಗೆ ತಳ್ಳಿಬಿಟ್ಟನೋ ಅದೇ ರೀತಿಯಲ್ಲಿ ಈ ಮನುಕುಲವನ್ನು ಆತನೇ ತನ್ನ ಸನ್ನಿಧಿಯಿಂದ ತಳ್ಳಿಬಿಡುವ ಕಾರ್ಯಗಳನ್ನು ನಾನು ಮಾಡಲು ಆರಂಭಿಸುವೆನು. ಇದು ಪಿಶಾಚನು ಅನುಭವಿಸಿ ಅರಿತಿದ್ದ ಒಂದು ವಿಷಯ. ದೇವರು ಪಾಪವನ್ನು ಎಂದೂ ಸಹಿಸುವುದಿಲ್ಲ. ಆದುದರಿಂದಲೇ ಏದೇನ್ ತೋಟದಲ್ಲಿರುವ ಆದಾಮನನ್ನು ಅವ್ವಳನ್ನು ವಂಚಿಸಲು ಸರ್ಪದ ರೂಪದಲ್ಲಿ ಹೋಗಿ ಕರ್ತನು ಯಾವುದನ್ನು ಮಾಡಬಾರದು ಎಂದು ಹೇಳಿದನೋ ಅದನ್ನೇ ಮಾಡಲು ಪ್ರೇರೇಪಿಸಿದನು. ಅದರ ಪರಿಣಾಮವಾಗಿ ಅಲ್ಲಿಯವರೆಗೂ ದೇವರ ಮಹಿಮೆಯಿಂದ ಆವರಿಸಲ್ಪಟ್ಟಿದ್ದ ಆದಾಮ ಮತ್ತು ಹವ್ವಳು ದೇವರ ಮಹಿಮೆಯನ್ನು ಕಳೆದುಕೊಂಡು ಸಾಮಾನ್ಯ ಮನುಷ್ಯರಾಗಿ ತಮ್ಮ ನಗ್ನತೆಯನ್ನು ಮರೆಮಾಡಿಕೊಂಡು ದೇವರ ತೋಟದಿಂದ ಹೊರಗೆ ಓಡಿಸಲ್ಪಟ್ಟರು. ಇದೇ ಪಿಶಾಚನಿಗೆ ಸಿಕ್ಕಿದ ಮೊದಲ ವಿಜಯ. ಆದಾಮ ಮತ್ತು ಅವಳ ಮಕ್ಕಳನ್ನು ಸಹ ಪಾಪಕ್ಕೆ ತಳ್ಳಿ ಕರ್ತನು ಯಾವೆಲ್ಲ ಕಾರ್ಯಗಳನ್ನು ಅಸಹ್ಯ ಪಡುತ್ತಾನೆಯೋ ಅದೇ ಕಾರ್ಯವನ್ನು ಅವರಿಂದ ಮಾಡಿಸಿದನು. ಕೊಲೆ, ಕಳ್ಳತನ, ಅತ್ಯಾಚಾರ, ಸುಳ್ಳು ಹೇಳುವುದು, ಅಸೂಯೆ, ದುರಾಶೆ ಇಂತಹ ಕಾರ್ಯಗಳನ್ನು ಮನುಷ್ಯರೊಳಗೆ ತಂದನು. ಪಿಶಾಚನು ತನ್ನ ಕಾರ್ಯದಲ್ಲಿ ಗೆದ್ದು ಬಿಟ್ಟನು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಮನುಷ್ಯನ ಹೃದಯದ ನೆನಪುಗಳು ಮತ್ತು ಯೋಚನೆಗಳು ಯಾವಾಗಲೂ ಕೆಟ್ಟದ್ದೇ ಆಗಿರುವುದನ್ನು ಕರ್ತನು ಕಂಡು ಭೂಮಿಯ ಮೇಲೆ ಮನುಷ್ಯನನ್ನು ಉಂಟು ಮಾಡಿದ್ದಕ್ಕಾಗಿ ಮನಸ್ಸಿನಲ್ಲಿ ದುಃಖಪಟ್ಟು ವಿಷಾದಗೊಂಡನು ಎಂದು. ಪಿಶಾಚನು ಯೋಜಿಸಿದಂತೆಯೇ ಈಗ ಕರ್ತನು ಕೋಪಗೊಂಡು ತನ್ನ ಸೃಷ್ಟಿಗಳಾದ ಮನುಷ್ಯರನ್ನು ಸಂಪೂರ್ಣವಾಗಿ ಈ ಭೂಮಿಯಿಂದ ನಾಶ ಮಾಡಬೇಕೆಂದು ಜಲಪ್ರಳಯವನ್ನು ಕಳುಹಿಸಿ ಅವರನ್ನು ನಾಶ ಮಾಡಲು ಪ್ರಾರಂಭಿಸಿದನು. ಮನುಷ್ಯರ ಕತೆ ಇಲ್ಲಿಗೆ ಮುಗಿಯಿತು. ಅವರಿಗೆ ಮಹಿಮೆಯೂ ಇಲ್ಲ, ಅವರಿಗೆ ಘನವೂ ಇಲ್ಲ. ಅವರನ್ನು ಕರ್ತನು ತನ್ನ ಸಮೀಪಕ್ಕೆ ತರಲು ಸಾಧ್ಯವಿಲ್ಲ. ಅವರಿಗೆ ನಿತ್ಯ ಜೀವವೂ ಇಲ್ಲವೇ ಇಲ್ಲ ಎಂದು ಅವನು ನೆನೆಸುತ್ತಿದ್ದ ಆ ಸಮಯದಲ್ಲಿ ನೋಹ ಎಂಬ ಒಬ್ಬ ಮನುಷ್ಯರ ಮೂಲಕ ದೇವರು ಮತ್ತೆ ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸಿದನು. ಆದರೆ ಆ ಕುಟುಂಬದಿಂದ ಬಂದ ಅಬ್ರಾಮ್ ಎಂಬ ಒಬ್ಬ ಮನುಷ್ಯನ ಮೂಲಕ ಕರ್ತನು ಇಡೀ ಜಗತ್ತಿಗೆ ತನ್ನ ಚಿತ್ತವನ್ನು ಮತ್ತು ತನ್ನ ಯೋಜನೆಯನ್ನು ನೆರವೇರಿಸಲು ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದನು. ಅಬ್ರಹಾಮನ ಮೂಲಕ ಕರ್ತನು ಇಸ್ರಾಯೇಲ್ ಎಂಬ ಒಂದು ಜನಾಂಗವನ್ನು ಸೃಷ್ಟಿಸಿ ಆ ಜನಾಂಗವನ್ನು ತನ್ನ ಜನರಾಗಿ ಮಾರ್ಪಡಿಸಿ ಅವರಿಗೆ ಅನೇಕ ಕಾನೂನು ಕಟ್ಟಳೆಗಳನ್ನು, ಅವರ ಪಾಪ ನಿವಾರಣೆಗಾಗಿ ಪ್ರಾಣಿಗಳನ್ನು ಬಲಿಕೊಡುವ ಪದ್ಧತಿಯನ್ನು ಕಲಿಸಿಕೊಟ್ಟನು. ಆದರೆ ಪಿಶಾಚನು ಈ ಇಸ್ರಾಯೇಲ್ ದೇಶಕ್ಕೂ ಪಾಪವನ್ನು ತಂದು ಈ ಜನರಿಂದಲೂ ಕರ್ತನಿಗೆ ವಿರುದ್ಧವಾಗಿ ಪಾಪ ಮಾಡಲು ಪ್ರೇರೇಪಿಸಿದನು. ಈಗ ಮೇಲ್ನೋಟಕ್ಕೆ ನೋಡಿದಾಗ ಈ ಇಡೀ ಜಗತ್ತು ಏಕೆ ದೇವರ ಜನರಾದ ಇಸ್ರಾಯೇಲ್ ಜನಾಂಗ ಕೂಡ ಪಾಪದಲ್ಲೇ ಇರುವುದನ್ನು ಕಂಡು ಕರ್ತನು ಎಲ್ಲರನ್ನು ಕೈಬಿಟ್ಟನು ಎಂಬಂತೆ ನಮಗೆ ಕಾಣಿಸಬಹುದು. ಆದರೆ ಒಂದು ದಿನ ದೇವರು ಪ್ರಧಾನ ಯಾಜಕನಾದ ಯೆಹೋಶುವನಿಗೆ ಹೇಳಿದ ಮಾತನ್ನು ಸೈತಾನನು ಕೇಳಿದನು. ಈ ದೇಶದಲ್ಲಿರುವ ಅಕ್ರಮವನ್ನು ಒಂದೇ ದಿನದಲ್ಲಿ ನಿವಾರಿಸಿ ಬಿಡುವೆನು ಎಂದು ಸೇನೆಗಳ ಕರ್ತನಾದ ಯೆಹೋವನು ಹೇಳುತ್ತಾನೆ. ಇಲ್ಲಿಯವರೆಗೂ ನಾನೇ ಗೆಲ್ಲುತ್ತಿದ್ದೇನೆ ಎಂದುಕೊಂಡಿದ್ದ ಪಿಶಾಚನಿಗೆ ಈ ಒಂದು ಮಾತು ಅರ್ಥವಾಗಲೇ ಇಲ್ಲ. 4000 ವರ್ಷಗಳಿಂದ ಈ ಮನುಷ್ಯರನ್ನು ಪಾಪದ ಬಂಧನದಲ್ಲಿ ಇಟ್ಟಿದ್ದೇನೆ, ಆದರೆ ಕರ್ತನು ಒಂದೇ ದಿನದಲ್ಲಿ ಈ ಪಾಪದ ವಿಷಯಗಳನ್ನು ಬದಲಾಯಿಸುವನು ಎಂದು ಹೇಳಿದ ಮಾತು ಅವನನ್ನು ನಡಗಿಸಿತು. ಅವನಿಗೆ ಅರ್ಥವಾಗಲಿಲ್ಲ. 4000 ವರ್ಷಗಳಿಂದ ನಾನು ಮಾಡುತ್ತಿರುವ ಇಷ್ಟು ದೊಡ್ಡ ಕಾರ್ಯವನ್ನು ಒಂದೇ ದಿನದಲ್ಲಿ ಕರ್ತನು ಹೇಗೆ ಬದಲಾಯಿಸಲು ಸಾಧ್ಯ? ಅದನ್ನೇ ನೆನೆಸಿ ಅದನ್ನೇ ಯೋಚಿಸಿ ಪಿಶಾಚನಿಗೆ ಈಗ ದೊಡ್ಡದಾದ ಒಂದು ಭಯ ಹುಟ್ಟಿಕೊಂಡಿತು. ಈ ಮಾತುಗಳ ನಂತರ ಸುಮಾರು 500 ವರ್ಷಗಳ ಕಾಲ ದೇವರು ಏನನ್ನೂ ಮಾಡಲಿಲ್ಲ ಎಂಬಂತೆ ಕಾಣಿಸುತ್ತಿತ್ತು. ಒಂದು ಯುವತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಮಗು ಹುಟ್ಟಿದೊಡನೆ ದೇವದೂತರು ಹಿಗ್ಗಿದರು. ಮಗುವನ್ನು ನೋಡಲು ಪೂರ್ವದಿಂದ ಜ್ಞಾನಿಗಳು ಬಂದರು. ಆಗಷ್ಟೇ ಪಿಶಾಚನಿಗೆ ಸ್ವಲ್ಪವೂ ಜೀರ್ಣಿಸಿಕೊಳ್ಳಲಾಗದ ದೇವರ ಯೋಜನೆ ಅವನಿಗೆ ಅರ್ಥವಾಗಲು ಪ್ರಾರಂಭಿಸಿತು. ಒಂದು ಕಾಲದಲ್ಲಿ ದೇವದೂತರಾಗಿದ್ದ ನಾವು
ಒಂದೇ ಒಂದು ಪಾಪ ಮಾಡಿದ ಕಾರಣ ಆತನ ಸನ್ನಿಧಿಯಿಂದ ಓಡಿಸಲ್ಪಟ್ಟೆವು. ಇಂದಿಗೂ ಪಿಶಾಚರಾಗಿ ಅಲೆದಾಡುತ್ತಿದ್ದೇವೆ. ಆದರೆ ಈ ಮನುಷ್ಯರು ಇಷ್ಟೊಂದು ಪಾಪಗಳನ್ನು ಮಾಡಿದರೂ, ಕರ್ತನ ಆಜ್ಞೆಗಳನ್ನು ಮೀರಿದರು, ಆತನಿಗೆ ವಿರುದ್ಧವಾಗಿ ದ್ರೋಹಗಳನ್ನು ಮಾಡಿದರು. ಈ ಮನುಕುಲವನ್ನು ಉದ್ಧಾರ ಮಾಡಲು, ಅವರು ಕಳೆದುಕೊಂಡ ಎಲ್ಲ ಆಶೀರ್ವಾದಗಳನ್ನು ಮತ್ತೆ ಅವರಿಗೆ ಕೊಡಲು, ಇಷ್ಟೊಂದು ಸಾಮರ್ಥ್ಯವುಳ್ಳ ಸರ್ವಮಂಡಲವನ್ನು ಸೃಷ್ಟಿಸಿದ, ಆಕಾಶವೇ ಹಿಡಿದಿಡಲಾಗದ ಅಂತಹ ಮಹಾನ್ ದೇವರು ಸಾಮಾನ್ಯ ಮಣ್ಣಾಗಿ ಮಾರ್ಪಟ್ಟು ಸಾಮಾನ್ಯ ಮನುಷ್ಯನಾಗಿ ಅವರಿಗಾಗಿ ಅವರು ಜೀವಿಸುತ್ತಿರುವ ಈ ಚಿಕ್ಕ ಲೋಕದಲ್ಲಿ ಒಂದು ಮಗುವಾಗಿ ಹುಟ್ಟುತ್ತಿದ್ದಾನೆಯೇ? ಈ ವಿಷಯವನ್ನು ಅವನಿಗೆ ಸ್ವೀಕರಿಸಲು, ಗ್ರಹಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ ಈ ಯೇಸುವನ್ನು ಮಗುವಾಗಿದ್ದಲೇ ಕೊಲ್ಲಬೇಕು ಎಂದು ಹೆರೋದ ರಾಜನ ಮೂಲಕ ಯೇಸುವನ್ನು ಕೊಲ್ಲಲು ಅವನು ಯೋಜಿಸಿದನು. ಆದರೆ ಯೇಸು ಅವನ ಯೋಜನೆಯಿಂದ ತಪ್ಪಿಸಿಕೊಂಡನು. ಈಗ ಯೇಸುವಿಗೆ 30 ವರ್ಷ. ಆತನು ತನ್ನ ಸೇವೆಯನ್ನು ಪ್ರಾರಂಭಿಸುವ ಮೊದಲೇ ಅವನನ್ನು ಪಾಪಕ್ಕೆ ತಳ್ಳಬೇಕು, ಯೇಸುವಿನಿಂದ ಪಾಪ ಮಾಡಿಸಬೇಕು ಎಂದು ಸೈತಾನನು ಕಾರ್ಯಗಳನ್ನು ಮಾಡ್ತಾನೆ. ಏಕೆಂದರೆ ಪಿಶಾಚನಿಗೆ ತಿಳಿದಿತ್ತು, ಯೇಸು 100% ದೇವನಾಗಿದ್ದರೂ ಈ ಭೂಮಿಯ ಮೇಲೆ ಆತನು 100% ಮನುಷ್ಯನಾಗಿದ್ದಾನೆ. ಆದುದರಿಂದ ಇತರ ಮನುಷ್ಯರಂತೆ ಅವನನ್ನು ಸಹ ಸುಲಭವಾಗಿ ಪಾಪ ಮಾಡಲು ಪ್ರೇರೇಪಿಸಬಹುದು ಎಂದು ನೆನೆಸಿದನು. ಇಲ್ಲಿಯವರೆಗೆ ಮನುಕುಲಕ್ಕೆ ವಿರೋಧವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪಿಶಾಚನು ಈಗ ಮೊದಲ ಬಾರಿಗೆ ದೇವನಾದ ಯೇಸುವನ್ನು ನೇರವಾಗಿ ಎದುರಿಸುತ್ತಿದ್ದಾನೆ. ಮೊದಲ 2 ಶೋಧನೆಗಳಲ್ಲಿ ಯೇಸು ದೇವರ ವಾಕ್ಯವನ್ನು ಹಿಡಿದು ಅವನ ಶೋಧನೆಯನ್ನು ಜಯಿಸಿದನು. ಆದರೆ ಈಗ ಪಿಶಾಚನು 3ನೇ ಒಂದು ಶೋಧನೆಯನ್ನು ತರುತ್ತಿದ್ದಾನೆ. ಯೇಸುವಿಗೆ ಲೋಕದಲ್ಲಿರುವ ಎಲ್ಲ ರಾಜ್ಯಗಳನ್ನು ತೋರಿಸಿ, ಯೇಸುವೆ, ನೀನು ನನ್ನನ್ನು ಆರಾಧಿಸಿದರೆ ಈ ಲೋಕದ ರಾಜ್ಯಗಳನ್ನು ನಾನು ನಿನಗೆ ಕೊಡುವೆನು ಎಂದು ಹೇಳ್ತಾನೆ. ಒಂದು ವೇಳೆ ಒಬ್ಬ ಮನುಷ್ಯ ಈ ವಿಷಯವನ್ನು ಯೋಚಿಸಿ ನೋಡಿದರೆ, ಈ ಭೂಮಿಯ ರಾಜ್ಯಗಳು ಮನುಷ್ಯರೆಲ್ಲರೂ ನನಗೆ ಸೇರಿಸಿ ಬಿಡುತ್ತಾರೆ. ಶಿಲುಬೆಯ ಕಷ್ಟಗಳು, ಹಿಂಸೆಗಳು, ಅವಮಾನಗಳು ಇವೆಲ್ಲ ಇಲ್ಲದಂತೆ ಸುಲಭವಾಗಿ ನಾನು ಬಂದ ಕಾರ್ಯವನ್ನು ನೆರವೇರಿಸಬಹುದು ಎಂದು ನೆನೆಸಿರಬಹುದು. ಆದರೆ ನಾವು ಆರಾಧಿಸುವ ಯೇಸು ಕೇವಲ ಮನುಷ್ಯ ಮಾತ್ರವಲ್ಲ, ಆತನು 100% ದೇವನಾಗಿದ್ದಾನೆ. ಆದುದರಿಂದ ಆತನು, ಸೈತಾನನೇ ತೊಲಗಿ ಹೋಗು ಎಂದು ಹೇಳಿದನು. ಲೋಕದ ಸೃಷ್ಟಿಯಿಂದ ಇಲ್ಲಿಯವರೆಗೂ ಯಾವ ಮನುಷ್ಯನು ಪಿಶಾಚನನ್ನು ನೋಡಿ ಹೇಳಲು ಧೈರ್ಯ ಮಾಡದ ಒಂದು ಮಾತನ್ನು ಕೇಳಿ ಮನುಷ್ಯರಿಗೂ ಸಹ ಪಿಶಾಚನ ಮೇಲೆ ಅಧಿಕಾರ ಇದೆ ಎಂಬುದನ್ನು ತೋರಿಸಿಕೊಟ್ಟನು ನಮ್ಮ ಕರ್ತನಾದ ಕ್ರಿಸ್ತನೊಬ್ಬನೇ. ಈಗ ಪಿಶಾಚನಿಗೆ ಅರ್ಥವಾಯಿತು, ಇತರ ಮನುಷ್ಯನಂತೆ ಯೇಸುವನ್ನು ಶೋಧನೆಯಿಂದ ಜಯಿಸಲು ಸಾಧ್ಯವಿಲ್ಲ. ಯೇಸುವಿನ ಯೋಜನೆ ನೆರವೇರಬಾರದೆಂದುಕೊಂಡರೆ ಯೇಸುವನ್ನು ಕೊಲ್ಲಬೇಕು. 3.5 ವರ್ಷಗಳ ಕಾಲ ಯೇಸು ಇಸ್ರಾಯೇಲ್ ದೇಶದಾದ್ಯಂತ ಸುತ್ತಾಡಿ ಪಿಶಾಚನ ಕೋಟೆಗಳನ್ನು ಕೆಡವಿ ಹಾಕುತ್ತಿದ್ದನು. ಪಾಪದಲ್ಲಿ, ಶಾಪದಲ್ಲಿ, ರೋಗಗಳಲ್ಲಿ, ಏಕೆ ಮರಣದಲ್ಲಿದ್ದ ಜನರನ್ನು ಕೂಡ ಕರ್ತನು ಮತ್ತೆ ಉದ್ಧಾರ ಮಾಡಿದನು. ಇದನ್ನು ಕಂಡು ಪಿಶಾಚನು ಯೇಸುವನ್ನು ಕೊಲ್ಲಬೇಕೆಂದು ನಿರ್ಧಾರ ಮಾಡಿದನು. ಯಾವ ಜನರನ್ನು ಉದ್ಧಾರ ಮಾಡಲು ಯೇಸು ಬಂದಿದ್ದಾನೋ ಅದೇ ಜನರನ್ನು ಬಳಸಿಕೊಂಡು ಈ ಯೇಸುವನ್ನು ಕೊಲ್ಲಲು ಅವನು ಯೋಚಿಸಿದನು ಮತ್ತು ಈ ಯೋಜನೆಯಲ್ಲಿ ವಿಜಯವನ್ನು ಸಹ ಕಂಡನು. ಯೇಸುವಿಗೆ ಚಿತ್ರಹಿಂಸೆ ಕೊಟ್ಟು ಶಿಲುಬೆಗೆ ಹಾಕಿ ಕೊಲ್ಲಲಾಯಿತು. ಯೇಸು ಸತ್ತೇ ಹೋದನು. ನಾನು ಮತ್ತೆ ಗೆದ್ದು ಬಿಟ್ಟೆ ಎಂದು ಪಿಶಾಚನು ಕೊಕ್ಕರಿಸಿದನು. ಯೇಸುವನ್ನು ಸಮಾಧಿ ಮಾಡಿ 1 ದಿನವಾಯಿತು, ಯಾವುದೇ ಸದ್ದಿಲ್ಲ. 2ನೇ ದಿನವಾಯಿತು, ಯಾವುದೇ ಸದ್ದಿಲ್ಲ. ಹೀಗೆ ನೆಮ್ಮದಿ ನಿಟ್ಟುಸಿರು ಬಿಟ್ಟ ಪಿಶಾಚನಿಗೆ ಒಂದು ಬೃಹತ್ ಆಘಾತ ಕಾದಿತ್ತು. ಮನುಷ್ಯನಾಗಿ ಬಂದ ದೇವನಾದ ಯೇಸುವನ್ನು ಕೊಂದು ಬಿಟ್ಟೆವು. ಇದರ ನಂತರ ದೇವರ ಯೋಜನೆ ನೆರವೇರುವುದಿಲ್ಲ. ಇದರ ನಂತರ ಮನುಷ್ಯರನ್ನು ಉದ್ಧಾರ ಮಾಡಲು ಮನುಷ್ಯರಿಗೆ ನಿರೀಕ್ಷೆ ಕೊಡಲು ಏನೂ ಇಲ್ಲ. ಇನ್ನು ಮುಂದೆ ಈ ಮನುಷ್ಯರನ್ನು ನನ್ನ ನಿಯಂತ್ರಣದಲ್ಲಿ ಇರಿಸಿ ಅವರಿಂದ ಪಾಪ ಶಾಪಗಳನ್ನು ಮಾಡಿಸಿ ಈ ಭೂಮಿಗೆ ನಾನೇ ರಾಜಾದಿ ಸದಾಕಾಲವೂ ಆಳ್ವಿಕೆ ಮಾಡುವೆನು ಎಂದು ಪಿಶಾಚನು ನೆನೆಸಿದನು. ಆದರೆ ಅವನು ಸ್ವಲ್ಪವೂ ನಿರೀಕ್ಷಿಸದ ರೀತಿಯಲ್ಲಿ ಮರಣವನ್ನು ಜಯಿಸಿ, ಪಾಪವನ್ನು ಜಯಿಸಿ, ಶಾಪಗಳನ್ನು ಜಯಿಸಿ, ಪಿಶಾಚನನ್ನು ಜಯಿಸಿ ಯೇಸು 3ನೆಯ ದಿನ ಮತ್ತೆ ಜೀವಂತವಾಗಿ ಎದ್ದನು. ಅಂದೇ ಪಿಶಾಚನ ತಲೆ ನುಚ್ಚು ನೂರಾಯಿತು. ಅವನಲ್ಲಿದ್ದ ಅಧಿಕಾರ, ಶಕ್ತಿಗಳೆಲ್ಲವನ್ನು ಯೇಸು ಕಿತ್ತುಕೊಂಡನು. ಆದರೆ ಯೇಸುವಿನ ಶಿಷ್ಯರು ಇಡೀ ಲೋಕಕ್ಕೆ ಹೋಗಿ ಯೇಸುವಿನ ಸುವಾರ್ತೆಯನ್ನು ಪ್ರಕಟಿಸಿ ಇಲ್ಲಿಯವರೆಗೂ ಪಿಶಾಚನ ಹಿಡಿತದಲ್ಲಿದ್ದ, ಶಾಪದಲ್ಲಿದ್ದ, ಪಾಪದಲ್ಲಿದ್ದ ಜನರನ್ನು ಯೇಸುವಿನ ದೇವರ ರಾಜ್ಯದ ಕಡೆಗೆ ತಿರುಗಿಸಲು ಪ್ರಾರಂಭಿಸಿದರು. ಯೇಸುವನ್ನು ನಂಬಲು ಪ್ರಾರಂಭಿಸಿದ ಜನರು ಅಲ್ಲಲ್ಲಿ ಸೇರಿ ಯೇಸುವಿನ ವಾಕ್ಯವನ್ನು ಧ್ಯಾನಿಸಲು, ಹಾಡುಗಳ ಮೂಲಕ ದೇವರನ್ನು ಆರಾಧಿಸಲು ಪ್ರಾರಂಭಿಸಿದರು. ಅದರ ಹೆಸರೇ ಸಭೆ.
ಪಾಪದಲ್ಲಿ ಮತ್ತು ಶಾಪದಲ್ಲಿರುವ ಜನರು ಇಂತಹ ಸಭೆಗಳೊಳಗೆ ಬಂದಾಗ ಅವರಿಗೆ ಪೂರ್ಣ ಬಿಡುಗಡೆ ಉಂಟಾಗುತ್ತದೆ ಎಂದು ಪಿಶಾಚನು ಕಂಡಾಗ ಪಿಶಾಚನನ್ನು ಸೋಲಿಸುವ ಅಧಿಕಾರವನ್ನು ಯೇಸು ಈ ಸಭೆಗಳಿಗೆ ಕೊಟ್ಟಿದ್ದಾನೆ ಎಂಬುದನ್ನು ಅವನು ಅರ್ಥ ಮಾಡಿಕೊಂಡನು. ಈಗ ತನ್ನ ಅಂತ್ಯವನ್ನು ತಿಳಿದಿರುವ ಪಿಶಾಚನು, ದೇವರು ಹೇಗಾದರೂ ನನ್ನನ್ನು ನಾಶ ಮಾಡಲಿದ್ದಾನೆ, ಆದರೆ ನನ್ನನ್ನು ನಾಶ ಮಾಡುವ ಮೊದಲೇ ಸಾಧ್ಯವಾದರೆ ಆಯ್ದುಕೊಳ್ಳಲ್ಪಟ್ಟವರನ್ನು ನಾನು ವಂಚಿಸಬೇಕು ಎಂದು ಹೇಳಿ ಇಂದು ಪಿಶಾಚನು ದೇವರ ಸಭೆಗಳೊಳಗೆ ಕಾರ್ಯನಿರ್ವಹಿಸುತ್ತಿದ್ದಾನೆ. ಇಂದು ಲೋಕದಲ್ಲಿ ದೇವರ ಯೋಜನೆ, ದೇವರ ಚಿತ್ತವನ್ನು ನೆರವೇರಿಸುವ ಏಕೈಕ ಸ್ಥಳ ದೇವರ ಸಭೆ ಎಂಬುದನ್ನು ಅರಿತಿರುವ ಪಿಶಾಚನು ಇಂದು ಸಭೆಗಳೊಳಗೆ ತನ್ನ ಕ್ರಿಯೆಯನ್ನು ಮಾಡಲು ಪ್ರಾರಂಭಿಸಿದ್ದಾನೆ. ಪಿಶಾಚನಿಗೆ ಒಂದು ವಿಷಯ ಚೆನ್ನಾಗಿ ತಿಳಿದಿದೆ, ದೇವರ ಶಕ್ತಿ ಆತನ ವಾಕ್ಯದಲ್ಲಿದೆ. ಆದುದರಿಂದ ದೇವರನ್ನು ನಂಬುವವರು ಸೇರುವ ಸಭೆಗಳಲ್ಲಿ ದೇವರ ವಾಕ್ಯವನ್ನು ಗೊಂದಲಗೊಳಿಸಿ ಮಾರ್ಪಡಿಸಿದ ಉಪದೇಶಗಳನ್ನು ತಂದು ವೇದ ವಾಕ್ಯದಲ್ಲಿ ಇಲ್ಲದ ವಿಷಯಗಳನ್ನು ಬೋಧಿಸುವಂತೆ ಮಾಡಿ ಜನರ ಮನಸ್ಸನ್ನು ವಾಕ್ಯದಿಂದ ದೂರವಿರಿಸಲು ಪ್ರಯತ್ನಿಸುತ್ತಿದ್ದಾನೆ. ಇಂದಿಗೂ ಪಿಶಾಚನು ಇದೇ ಕಾರ್ಯವನ್ನು ಮಾಡುತ್ತಿದ್ದಾನೆ. ಒಂದು ಕಡೆ ಸಭೆಗಳು ಬೆಳೆಯುತ್ತಿದ್ದರೂ ಸಭೆಯಲ್ಲಿರುವ ಜನರು ದೇವರ ವಾಕ್ಯದಲ್ಲಿ ಬೆಳೆಯಬಾರದು ಎಂಬುದರಲ್ಲಿ ಅವನು ತುಂಬ ಗಮನವಹಿಸುವವನಾಗಿದ್ದಾನೆ. ಜನರನ್ನು ಸತ್ಯದಿಂದ ದೂರ ಮಾಡಿ ವೇದ ವಾಕ್ಯದಲ್ಲಿ ಇಲ್ಲದ ವಿಷಯಗಳನ್ನು ಬೋಧಿಸುವಂತೆ ಮಾಡಿ ಆರಾಧನೆಯ ಸಮಯದಲ್ಲಿ ಸಿನಿಮಾ ಹಾಡುಗಳನ್ನು ಹಾಡುವಂತೆ ಮಾಡಿ ಅನೇಕ ದುರುಪದೇಶಗಳನ್ನು ತಂದು ಇಂದು ಸಭೆಗಳನ್ನು ಅಸ್ತವ್ಯಸ್ತಗೊಳಿಸುತ್ತಿದ್ದಾನೆ ಈ ಸೈತಾನನೆಂಬ ಪಿಶಾಚನು. ಆದಿಯಿಂದ ಮನುಕುಲಕ್ಕೆ ವಿರೋಧವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಪಿಶಾಚನು ಜಯಿಸಲು ವಿಶ್ವಾಸಿಗಳಾದ ನಿಮಗೂ ನನಗೂ ದೇವರ ಶಕ್ತಿ ಇರುವ ದೇವರ ವಾಕ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಯುಧವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡವರಾಗಿ ಪಿಶಾಚನನ್ನು ಸೋಲಿಸುವ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದನ್ನು ತಿಳಿದು ಪಿಶಾಚನನ್ನು ನಮ್ಮ ಮನೆಯಿಂದ, ನಮ್ಮ ಕುಟುಂಬದಿಂದ, ನಮ್ಮ ಜೀವನದಿಂದ, ಸಭೆಯಿಂದ ಹೊರದಬ್ಬಲು ನಾವು ಮತ್ತೆ ದೇವರ ಶಕ್ತಿ ಇರುವ ಆತನ ವಾಕ್ಯದ ಕಡೆಗೆ ತಿರುಗುವೆವು. ಪ್ರತಿದಿನ ವಾಕ್ಯ ಓದಲು, ವಾಕ್ಯ ಧ್ಯಾನಿಸಲು, ವಾಕ್ಯದೊಂದಿಗೆ ಸಮಯ ಕಳೆಯಲು ಇಂದು ನಾವೊಂದು ತೀರ್ಮಾನ ಮಾಡೋಣ. ವಾಕ್ಯವು ಹೇಳುತ್ತದೆ, ವಾಕ್ಯವನ್ನು ಕೇಳಿದೊಡನೆ ಸೈತಾನನು ಬಂದು ಅವರ ಹೃದಯದಲ್ಲಿ ಬಿತ್ತಲ್ಪಟ್ಟಿದ್ದ ವಾಕ್ಯವನ್ನು ತೆಗೆದು ಹಾಕುತ್ತಾನೆ. ಆದರೆ ಒಳ್ಳೆಯ ಭೂಮಿಯಲ್ಲಿ ಬಿತ್ತಲ್ಪಟ್ಟ ಬೀಜಗಳು 30ರಷ್ಟು, 60ರಷ್ಟು, 100ರಷ್ಟು ಫಲ ನೀಡುತ್ತವೆ ಎಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಏಕೆಂದರೆ ಆಕಾಶವು ಭೂಮಿಯು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ವಾಕ್ಯವನ್ನು ಓದಲು, ವಾಕ್ಯವನ್ನು ಧ್ಯಾನಿಸಲು, ವಾಕ್ಯದಂತೆ ನಡೆಯಲು, ಈ ವಾಕ್ಯಕ್ಕೆ ವಿಧಿಯರಾಗಲು ದೇವರ ಜನರಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರ ವಾಕ್ಯದಲ್ಲಿರುವ ಎಲ್ಲ ವಾಗ್ದಾನಗಳ ಪ್ರಕಾರ ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.